ಬದಲಾವಣೆ ಆಗ್ಬೇಕು ಅಂತ ಹೇಳ್ತಿದಾರಲ್ಲ, ವಿಜೇಂದ್ರ ಮುಂದುವರಿಬೇಕಾ ಅಥವಾ ಬೇರೆ ಯಾರಾದ್ರೂ ಆ ಸ್ಥಾನಕ್ಕೆ ಬರ್ಬೇಕಾ? ಅಲ್ಲ, ಯಾರಾದ್ರೂ ಅಷ್ಟೇ ನಿನ್ನಂತನ ಒಂದು ಅದೇನು ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ, ಹಿರಿಯರ ಮನೆ ಅಲ್ಲ ಗುರುವಿನ ಮಠ ಅಲ್ಲ ಅಂತ. ಅದಕ್ಕೆ ಯಾವಾಗಲೂ ಒಂದು ಹಿರಿಯರಿದ್ನಪ್ಪ ಅಂತಂದರೆ ಆ ಸ್ಥಾನಕ್ಕೊಂದು ಬೆಲೆ ಇರ್ತದೆ. ಆದ್ದರಿಂದ ಅಲ್ಲಿ ಸ್ಥಾನ ಕುಂತ್ಕೊಂಬರು ಎಂಥರ ಆಗ್ಬೇಕಪ್ಪ ಅಂದ್ರೆ ಅವ್ರು ಏನೇ ಆಗಲಿ ದೇವ್ರು ಇರ್ತದೆ, ಅದೇನು ಮಾತಾಡಲ್ಲ, ಏನು ಮಾಡಲ್ಲ. ಆದ್ರೆ ನಾವು ಹೋಗಿ ಕೈ ಮುಗಿತೀವಿ, ಅಡ್ಡ ಬೀಳ್ತೀವಿ, ಎಷ್ಟೋ ಜನ ಹೋಗ್ತೀವಿ. ಆದರೂ ಬಿ ಜೆ ಪಿಯಲ್ಲಿ ಒಂದು ಯಜಮಾನರಿದ್ರೆ ಬೇಷು ಅಂತ ನಮ್ಮ ಅಭಿಪ್ರಾಯ. ಹಾಗಾದ್ರೆ ಬದಲಾವಣೆ ಆಗಬೇಕು ಅಂತ ಹೇಳ್ತೀರಾ? ಬರ್ಬೇಕಾ ಸ್ಥಾನಕ್ಕೆ ಬದಲಾವಣೆ ಆಗ್ಬೇಕಂದ್ರೆ? ವಿಜೇಂದ್ರ ಬಿಟ್ಟು ಯತ್ನಾಳ್ ಅವ್ರು ಇದ್ದಾರೆ, ರಮೇಶ್ ಜಾರಕಿಹೊಳಿ ಇದ್ದಾರೆ, ಅವ್ರು ಅದ್ರಲ್ಲಿ ಯಾರಾಗಬೇಕು ಅಂತ? ಅಲ್ಲ, ಬಸವನಗೌಡ ಯತ್ನಾಳ್ ಅದಾರ, ಆದರೂ ಬೇಷ್. ಯಾಕಂದ್ರೆ ಮೊದಲಿಂದ ದುಡ್ದಾರ, ಅವರಿಗೆ ಒಂದು ಸ್ವಲ್ಪ ನಾನು ಆಗ್ಬೇಕಂತಕ್ಕಂಥ ಒಂದು ಆಸೆ ಇರ್ತದೆ ಅವರಿಗೆ. ಮೇಡಮ್, ನಿಮ್ಮ ಹೆಸರು? ಸ್ಮಿತಾ ಪಾಟೀಲ್ ಅಂತ. ನಮಗೆ ಬಸವರಾಜ್ ಯತ್ನಾಳ್ ಆದರೆ ತುಂಬ ಒಳ್ಳೆಯದು ಅಂತ. ಅವರು ಉತ್ತರ ಕರ್ನಾಟಕದವರು. ಅದು ಅಲ್ಲದೆ ಯಡಿಯೂರಪ್ಪನವರು ಆಲ್ರೆಡಿ ಆಗಿದ್ದಾರೆ. ಅವ್ರ ಕಂಟಿನ್ಯೂಟಿ ಅವ್ರ ಫ್ಯಾಮಿಲಿಯವರೇ ಬೇಡ, ಏನಾದರೂ ಡಿಫ್ರೆಂಟ್ ಒಬ್ಬರಿಗೆ ಆದರೆ ಚೆನ್ನಾಗಿರುತ್ತೆ. ಅವ್ರದ್ದು ಏನು ಡಿಫ್ರೆನ್ಸ್ ಯೋಚನೆ ಇದೆ, ಆಲೋಚನೆಗಳಿದೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಅವ್ರು ಆದರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಏನು ಕ್ವಾಲಿಟಿ ನೋಡಿ ನೀವು ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರು ಆಗಬೇಕು ಅಂತ ಹೇಳ್ತಿದ್ದೀರಿ? ಅವರು ಮೇನ್ ಇಂಪಾರ್ಟೆಂಟಲ್ಲಿ ಹಿಂದುತ್ವಕ್ಕೆ ಪ್ರಿಫರೆನ್ಸ್ ಕೊಡ್ತಾರೆ. ಅದು ಮೇನ್. ನನ್ನ ಪ್ರಕಾರ ಮೊದಲಿಂದನೂ ಬಸವರಾಜ್ ಯತ್ನಾಳ್ ಅವ್ರದ್ದು ಅಭಿಮಾನಿ ನಾನು. ಅವರೇ ಆಗಬೇಕಂತ ನನಗಿಷ್ಟ. ಮೇನ್ ಇಂಪಾರ್ಟೆಂಟ್ ಅಂದರೆ ಮತ್ತೆ ಹೇಳ್ತಾ ಇದ್ದೀನಿ, ಹಿಂದುತ್ವ. ಅವರು ವಿಜೇಂದ್ರ ಅವರು ಪ್ರಾಮುಖ್ಯತೆ ಕೊಡಲ್ವಾ ಹಿಂದುತ್ವಕ್ಕೆ? ಅವರು ಕೂಡ ಕೊಡ್ತಾರೆ, ಬಟ್ ಬಸವರಾಜ್ ಯತ್ನಾಳ್, ನಾನು ಉತ್ತರ ಕರ್ನಾಟಕದವಳು ಇದ್ದೀನಲ್ಲ, ಸಾರಿ ಬಸವನಗೌಡ ಪಾಟೀಲ್, ನಾನು ಉತ್ತರ ಕರ್ನಾಟಕದವಳು ಇರೋದ್ರಿಂದ ನನಗೆ ಅವರೇ ಆಗಬೇಕು ಅಂತ ನನ್ನ ಅಭಿಪ್ರಾಯ ಅಷ್ಟೇ. ನೀವು ಅಭಿಮಾನಿ ಅಂತ ಹೇಳ್ತೀರಾ, ಹೌದು. ಆದ್ರೆ ಅಲ್ಲಿ ಆ ಸ್ಥಾನವನ್ನು ಅಲಂಕರಿಸೋರು ಅದನ್ನೆಲ್ಲ ಕರೆಕ್ಟಾಗಿ 100% ಬಸವನಗೌಡ ಯತ್ನಾಳ್ ಅವರು ಮಾಡೇ ಮಾಡ್ತಾರೆ, ಅದು ಗ್ಯಾರಂಟಿ ಇದೆ ನಮಗೆ. ಅವರು ಕರೆಕ್ಟಾಗಿ ಮಾಡ್ತಾರೆ ಅವರು. ಹೌದು, ಹಾಗಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಆಗಬೇಕು, ಅವರೇ ಆಗಬೇಕು ಅಂತ. ಯಾಕಂದರೆ ಈ ಮುಂಚೆ ಅವರು ಪಪ್ಪ ಆಗಿದ್ರು, ಯಡಿಯೂರಪ್ಪ ಅವರು ಆಗಿದ್ದಾರೆ. ಯಾಕೆ ಅವ್ರ ಫ್ಯಾಮಿಲಿಯಲ್ಲಿ ಎಲ್ಲರೂ ಕಂಟಿನ್ಯೂಟಿ ಕೊಡಬೇಕು ಅಂತ ಒಂದು ಸರ್ತಿ ಬೇರೆಯವ್ರಿಗೆ ಚಾನ್ಸ್ ಕೊಡಬೇಕಲ್ಲ. ಆ ಒಂದು ರೀಸನ್ಕಾಗಿ ಬಸವನಗೌಡ ಯತ್ನಾಳ್ ಆದರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ.